ಪ್ರತಿಭಾ ಅವರ ದಿಶಾ, ಮೌಲ್ಯಗಳ ಮುಂಬೆಳಕಿನಲ್ಲಿ ವ್ಯಕ್ತಿತ್ವ ವಿಕಸನ, ಸೋಲಿನ ಸಮ್ಮುಖದಲ್ಲಿ ಸ್ಥೈರ್ಯ. 2007ರಲ್ಲಿ ಜಗತ್ಪ್ರಸಿದ್ಧ ಆಪಲ್ ಕಂಪನಿ ಐಪಾಡ್, ಫೋನ್ ಹಾಗೂ ಇಂಟರ್ನೆಟ್ಗಳನ್ನು ಒಂದೇ ಆಧಾರದಲ್ಲಿ ಅಳವಡಿಸಿ ಐಫೋನ್ ಎಂಬ ನೂತನ ಉಪಕರಣವೊಂದನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿದೆ ಎನ್ನುವ ವಿಷಯವನ್ನು ಕಂಪನಿಯ ಸಿಇಒ ಸ್ಟೀವ್ ಜಾಬ್ಸ್ ಉದ್ಘೋಷಿಸಿದರು. ಅಸಂಖ್ಯಾತ ಜನರ ಕರತಾಡನದ ನಡುವೆ ಬಿಡುಗಡೆಗೊಂಡ ಈ ಉತ್ಪನ್ನ ಪ್ರಪಂಚದಾದ್ಯಂತ ಗ್ರಾಹಕರನ್ನು ತನ್ನತ್ತ ಆಕರ್ಷಿಸಿದೆ, ಸಂತೋಷಪಡಿಸಿದೆ. ಇಂಥ ಹಲವಾರು ಚರಿತ್ರಾರ್ಹ ಯಶಸ್ಸುಗಳತ್ತ ಆಪಲ್ ಕಂಪನಿಯನ್ನು ಕರೆದೊಯ್ದ ಅತಿರಥ ಸ್ಟೀವ್ ಜಾಬ್ಸ್. 1955ರಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಜನಿಸಿದ ಸ್ಟೀವ್ ಜಾಬ್ಸ್ ಅವರನ್ನು ಅವರ ತಾಯಿ ತನಗೆ ಬೇಡದ ಮಗು ಎಂದು ನಿರ್ಧರಿಸಿ ದತ್ತು ಕೊಟ್ಟು ಬಿಟ್ಟಳು. ಸಾಕು ತಾಯಿ ತಂದೆಯರ ಪೋಷಣೆಯಲ್ಲಿ ಬೆಳೆದ ಸ್ಟೀವ್ ಜಾಬ್ಸ್ ಮೊದಲಿನಿಂದಲೂ ವಿದ್ಯಾರ್ಜನೆಯಲ್ಲಿ ಅತ್ಯಂತ ಆಸಕ್ತರಾಗಿದ್ದರು. ಕಾಲೇಜಿಗೆ ಸೇರಿದ ಸ್ಟೀವ್ಗೆ ಆರ್ಥಿಕ ಸಂಕಷ್ಟದ ಬಿಸಿ ತಟ್ಟಿತು. ಕಾಲೇಜಿನಲ್ಲಿ ಓದುವಾಗ ಡಾರ್ಮೆಟರಿಗೆ ಬಾಡಿಗೆ ನೀಡಲು ಸಾಕಷ್ಟು ಹಣ ಇಲ್ಲದೇ ಇದ್ದುದರಿಂದ ಗೆಳೆಯರ ಕೋಣೆಗಳಲ್ಲಿ ರಾತ್ರಿ ನೆಲದ ಮೇಲೆ ಮಲಗುತ್ತಿದ್ದರು. ಕೋಕ್ ಪೇಯದ ಖಾಲಿ ಬಾಟಲುಗಳನ್ನು ಮಾರಿ 1 ಬಾಟಲಿಗೆ 5 ಸೆಂಟ್ನಂತೆ ಹಣ ಗಳಿಸಿ ಆಹಾರವನ್ನು ಕೊಂಡುಕೊಳ್ಳುತ್ತಿದ್ದರು. ಪ್ರತಿ ಭಾನುವಾರ ರಾತ್ರಿ 7 ಮೈಲಿ ನಡೆದು ಸ್ಯಾನ್ ಫ್ರಾನ್ಸಿಸ್ಕೋದ ಹರೇ ಕೃಷ್ಣ ದೇವಸ್ಥಾನದಲ್ಲಿ ದೊರೆಯುತ್ತಿದ್ದ ಉತ್ತಮ ಗುಣಮಟ್ಟದ ಭೋಜನವನ್ನು ಸ್ವೀಕರಿಸುತ್ತಿದ್ದರು. ವಾರದಲ್ಲಿ ಅವರಿಗೆ ಸಿಗುತ್ತಿದ್ದ ಒಳ್ಳೆಯ ಊಟ ಇದೊಂದೇ. ತಂದೆಯ ಸಂಪಾದನೆಯ ಬಹುಭಾಗ ತನ್ನ ಕಾಲೇಜು ವಿದ್ಯಾಭ್ಯಾಸಕ್ಕೆ ಖರ್ಚಾಗುತ್ತಿರುವುದನ್ನು ಸಹಿಸದೆ ಸ್ಟೀವ್ ಕಾಲೇಜನ್ನು ತೊರೆದರು. ಅಲ್ಲಲ್ಲಿ ಉದ್ಯೋಗ ಮಾಡುತ್ತಾ ಸ್ವಲ್ಪ ಹಣವನ್ನು ಸಂಗ್ರಹಿಸಿದರು. 1976ರಲ್ಲಿ 20 ವಯಸ್ಸಿನ ಸ್ಟೀವ್ ತಮ್ಮ ಗೆಳೆಯ ವೋಜ್ನಿಯಾಕ್ನೊಂದಿಗೆ ಕಂಪ್ಯೂಟರ್ಗಳನ್ನು ತಯಾರಿಸುವ ಸ್ವಂತ ಕಂಪನಿಯೊಂದನ್ನು ಪ್ರಾರಂಭಿಸಿದರು. ಅಲ್ಲಿಯವರೆಗೆ ಬೃಹದಾಕಾರವಾಗಿದ್ದ ಕಂಪ್ಯೂಟರ್ಗಳ ಗಾತ್ರವನ್ನು ತಗ್ಗಿಸಿ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಬಳಿ ಇಟ್ಟುಕೊಂಡು ಕೆಲಸ ಮಾಡಬಹುದಾದ PC ಪರ್ಸನಲ್ ಕಂಪ್ಯೂಟರ್ಗಳನ್ನು ತಯಾರಿಸುವುದು ಈ ಗೆಳೆಯರ ಕನಸು. ಒರೆಗಾನ್ನ ತೋಟವೊಂದರಲ್ಲಿ ಕೆಲಸ ಮಾಡುತ್ತಾ ತಾನು ಸಂತೋಷಿಸಿದ ನೆನಪಿನಲ್ಲಿ ಸ್ಟೀವ್ ತಮ್ಮ ಕಂಪನಿಗೆ ಆಪಲ್ ಎಂದು ಹೆಸರಿಟ್ಟರು. ಈ ಕಂಪನಿಯನ್ನು ಹುಟ್ಟುಹಾಕಲು ಸ್ಟೀವ್ ಮತ್ತು ವೋಜ್ನಿಯಾಕ್ ತಮ್ಮ ಬಳಿ ಇದ್ದ ಒಂದೇ ಒಂದು ದುಬಾರಿ ವಸ್ತುವನ್ನು ಮಾರಬೇಕಾಯಿತು. ಸ್ಟೀವ್ ತಮ್ಮ ವೋಲ್ಕ್ಸ್ವ್ಯಾಗನ್ ಮಿನಿ ಬಸ್ ಅನ್ನು ಮಾರಿದರೆ ವೋಜ್ನಿಯಾಕ್ HP ಕಂಪನಿಯ ವೈಜ್ಞಾನಿಕ ಕ್ಯಾಲ್ಕುಲೇಟರ್ ಅನ್ನು ಮಾರಿದರು. ಸ್ವಲ್ಪ ಸಾಲವನ್ನು ತೆಗೆದುಕೊಳ್ಳಬೇಕಾಗಿ ಬಂತು. 1982ರಲ್ಲಿ IBM ಕಂಪನಿ ತಯಾರಿಸುತ್ತಿದ್ದ PCಗಳೊಂದಿಗೆ ಪೈಪೋಟಿ ನಡೆಸಲಾಗದೆ ಆಪಲ್ ನಷ್ಟವನ್ನು ಅನುಭವಿಸಿತು. ಆಪಲ್ನ ಯುವ ಸಂಸ್ಥಾಪಕರು ಈ ನಷ್ಟದಿಂದ ಧೃತಿಗೆಡದೆ ಲಿಸಾ ಎಂಬ ಹೊಸ ಮಾದರಿಯ PCಗಳನ್ನು ತಯಾರಿಸಿದರು. ಲಿಸಾ ಲಾಭವನ್ನು ತರುವ ಬದಲು ದುಬಾರಿಯಾದ ನಷ್ಟವನ್ನೇ ಉಂಟುಮಾಡಿತು. ಹಲವು ವರ್ಷಗಳ ಸಂಶೋಧನೆ ಮತ್ತು ಪರಿಶ್ರಮಗಳ ಫಲವಾದ ಈ 2 ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಸೋಲು ಕಂಡರೂ ಆ ಕುರಿತು ವ್ಯಥೆಪಡದೆ ಇವರಿಬ್ಬರೂ ಮತ್ತೊಂದು ಬಗೆಯ PCಯನ್ನು, ಮೆಕಿಂಟಾಶ್ PC ಸರಣಿಯನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಿದರು. ಮೆಕಿಂಟಾಶ್ ಆಪಲ್ ಕಂಪನಿಗೆ ಅದ್ಭುತ ಯಶಸ್ಸನ್ನು ತಂದುಕೊಟ್ಟಿತು. ಕಂಪನಿ $2 ಬಿಲಿಯನ್ ಬೆಲೆ ಬಾಳುವ ಸಂಸ್ಥೆಯಾಗಿ ಬೆಳೆಯಿತು. ಯಶಸ್ಸಿನ ಬೆಳಕು ಬದುಕಿನಲ್ಲಿ ಹರಡಿತು. ಆದರೆ ಈ ಹಿತಕರ ಸ್ಥಿತಿ ಬಹುಕಾಲ ಮುಂದುವರಿಯಲಿಲ್ಲ. ಸ್ಟೀವ್ ಅವರೇ ಜಾನ್ ಸ್ಕಲ್ಲಿ ಎಂಬಾತನನ್ನು ಕೆಲಸಕ್ಕೆ ತೆಗೆದುಕೊಂಡು ಆಪಲ್ನ CEO ಆಗಿ ನೇಮಿಸಿದ್ದರು. ಮುಂದೊಂದು ದಿನ ಈ ಸ್ಕಲ್ಲಿ ಸ್ಟೀವ್ ಅವರನ್ನೇ ಕೆಲಸದಿಂದ ಕಿತ್ತು ಹಾಕಿದ. ಇದಕ್ಕೆ ಕಾರಣ ಕಂಪನಿಯನ್ನು ಮುನ್ನಡೆಸುವ ಬಗ್ಗೆ ಸ್ಟೀವ್ ಅವರ ದೃಷ್ಟಿಕೋನ ಅವನದರೊಂದಿಗೆ ಹೊಂದದೇ ಇದ್ದುದು. ತಾವೇ ಸ್ಥಾಪಿಸಿ ಬೆಳೆಸಿದ ಸಂಸ್ಥೆಯಿಂದ ಸ್ಟೀವ್ ಉಚ್ಚಾಟಿಸಲ್ಪಟ್ಟರು. ಎಂಥ ಅವಮಾನ, ಎಂಥ ವೈಫಲ್ಯ! ಆಪಲ್ ಜಗತ್ಪ್ರಸಿದ್ಧ ಕಂಪನಿಯಾಗಿದ್ದುದರಿಂದ ಇದು ಇಡೀ ಜಗತ್ತಿನ ಎದುರಿನಲ್ಲಿ ಸ್ಟೀವ್ ಅವರಿಗಾದ ಅವಹೇಳನವಾಗಿತ್ತು. ಈ ಆಘಾತದಿಂದ ಮರವಡಿಸಿದ ಸ್ಟೀವ್ಗೆ ಇದೆಲ್ಲವನ್ನೂ ಬಿಟ್ಟು ತಲೆಮರೆಸಿಕೊಂಡು ಹೊರಟು ಹೋಗೋಣ ಎನ್ನುವ ಯೋಚನೆಯೂ ಬಂತು. ಆದರೆ ಅವರೊಳಗಿದ್ದ ಅದಮ್ಯ ಚೇತನ
ಸೋಲಿನ ಸಮ್ಮುಖದಲ್ಲಿ ಅವರು ಕಂಗೆಡಲು ಬಿಡಲಿಲ್ಲ. ಮುಂದಿನ 5 ವರ್ಷಗಳಲ್ಲಿ ಸ್ಟೀವ್ ನೆಕ್ಸ್ಟ್ ಸ್ಟೆಪ್ ಹಾಗೂ ಪಿಕ್ಸರ್ ಎನ್ನುವ 2 ಹೊಸ ಕಂಪೆನಿಗಳನ್ನು ಪ್ರಾರಂಭಿಸಿದರು. ನೆಕ್ಸ್ಟ್ ಸ್ಟೆಪ್ ನಷ್ಟದಲ್ಲೇ ನಡೆದರೂ ಪಿಕ್ಸರ್ ಅತ್ಯಂತ ಯಶಸ್ವಿಯಾಗಿ ಸ್ಟೀವ್ ಅವರನ್ನು ಸ್ವಲ್ಪ ಕಾಲದಲ್ಲೇ ಬಿಲಿಯನೇರ್ ಆಗಿಸಿತು. ಇತ್ತ ಸ್ಟೀವ್ ಅವರ ಮುಂದಾಳ್ತನವನ್ನು ಕಳೆದುಕೊಂಡ ಆಪಲ್ ಅಪಾರ ನಷ್ಟವನ್ನು ಅನುಭವಿಸಿತು. ಮುಂದೆ ಅದು ನೆಕ್ಸ್ಟ್ ಸ್ಟೆಪ್ ಕಂಪೆನಿಯನ್ನು ಕೊಂಡುಕೊಂಡಿತಲ್ಲದೆ ಸ್ಟೀವ್ ಅವರನ್ನು ಪುನಃ ತನ್ನ ಸಿಇಒ ಆಗಿ ನೇಮಿಸಿಕೊಂಡಿತು. ಐಪಾಡ್ ಮೊದಲಾದ ಜನಪ್ರಿಯ ಮನರಂಜನಾ ಸಾಧನಗಳನ್ನು ಆಪಲ್ ಉತ್ಪಾದಿಸುವಂತೆ ಮಾಡಿದ ಸ್ಟೀವ್ ಮತ್ತೆ ಆ ಕಂಪೆನಿ ಯಶಸ್ಸಿನ ಪತಾಕೆ ಹಾರಿಸಲು ಕಾರಣರಾದರು. 2004ರಲ್ಲಿ ಸ್ಟೀವ್ಗೆ ಮೇದೋಜೀರಕ ಗ್ರಂಥಿಯ ಕ್ಯಾನ್ಸರ್ ತಗುಲಿತು. ಶಸ್ತ್ರಚಿಕಿತ್ಸೆಯಿಂದ ಚೇತರಿಸಿಕೊಂಡ ಅವರು ಉತ್ಸಾಹದಿಂದ ಕೆಲಸಕ್ಕೆ ಮರಳಿದರು. ಆಪಲ್ ಅವರ ಸಾರಥ್ಯದಲ್ಲಿ ಅದ್ಭುತಗಳನ್ನು ಸಾಧಿಸಿತು. ಸ್ಟೀವ್ ಅವರದು ಎಂಥ ಸ್ಫೂರ್ತಿದಾಯಕ ಜೀವನ! ಅವರು ಎದುರಿಸಿದ ಸೋಲುಗಳು ಒಂದೇ ಎರಡೇ. ಹೆತ್ತ ತಾಯಿಯಿಂದ ತಿರಸ್ಕೃತರಾಗಿ ಬಾಳಿನ ಪ್ರಾರಂಭದಲ್ಲೇ ವೈಫಲ್ಯದ ಕಹಿಯುಂಡವರು ಅವರು. ಆರ್ಥಿಕ ಮುಗ್ಗಟ್ಟು, ಬಡತನದ ಬೇಗೆ, ತಾನೇ ಪ್ರಾರಂಭಿಸಿದ ಸಂಸ್ಥೆಯಿಂದ ಬಹಿಷ್ಕಾರ, ವೃತ್ತಿ ಜೀವನದಲ್ಲಿ ಪದೇ ಪದೇ ನಷ್ಟ, ಅನಾರೋಗ್ಯ, ಹೀಗೆ ಸೋಲಿನ ಸರಣಿಯನ್ನೇ ಎದುರಿಸಿ ಸ್ಥಿರಗತಿಯಿಂದ ಪ್ರಗತಿ ಸಾಧಿಸಿದವರು ಸ್ಟೀವ್. ಇತರರಿಗೆ ಇಂದು ಅವರು ಹೇಳುವ ಕಿವಿಮಾತು ಇದು: ಕೆಲವೊಮ್ಮೆ ಜೀವನ ಇಟ್ಟಿಗೆಯಿಂದ ನಮ್ಮ ತಲೆಯನ್ನು ಕುಟ್ಟುತ್ತದೆ, ಆದರೆ ಶ್ರದ್ಧೆಯನ್ನು ಕಳೆದುಕೊಳ್ಳಬೇಡಿ. ನೀವು ಇಷ್ಟಪಡುವಂತಹ ಉದ್ಯೋಗವನ್ನು ಕಂಡುಕೊಳ್ಳಿ, ನೀವು ಮಾಡುವ ಕೆಲಸವನ್ನು ಪ್ರೀತಿಸಿ. ಜೀವನದಲ್ಲಿ ಪ್ರತಿಯೊಬ್ಬರೂ ಬಯಸುವುದು, ನಿರೀಕ್ಷಿಸುವುದು ಯಶಸ್ಸನ್ನು. ಪ್ರತಿಯೊಬ್ಬರ ಹೋರಾಟವೂ ಜಯಗಳಿಸುವ ಉದ್ದೇಶದತ್ತಲೇ ಕೇಂದ್ರೀಕೃತವಾಗಿರುತ್ತದೆ. ಆದರೆ ನಮ್ಮ ಪರಿಶ್ರಮ, ಹೋರಾಟಗಳು ಸದಾ ನಮಗೆ ಯಶಸ್ಸನ್ನೇ ತಂದುಕೊಡುತ್ತವೆ ಎಂದು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಯಶಸ್ಸನ್ನೇ ಗುರಿಯಾಗಿಟ್ಟುಕೊಂಡು ಹೋರಾಡಿದರೂ ಅಪಜಯ ಕೆಲವೊಮ್ಮೆ ನಮಗೆ ಎದುರಾಗಬಹುದು. ಯಶಸ್ಸಿನ ಸವಿಯುಂಡಷ್ಟು ಸುಲಭವಲ್ಲ ಸೋಲನ್ನು ಅನುಭವಿಸುವುದು. ಸೋಲನ್ನು ಎದುರಿಸಲು, ಸಹಿಸಿಕೊಳ್ಳಲು ಮತ್ತು ಪುನಃ ಕಾರ್ಯಪ್ರವೃತ್ತರಾಗಲು ಅಪಾರವಾದ ಮನೋದಾರ್ಢ್ಯ ಬೇಕಾಗುತ್ತದೆ. ಆದರೆ ಸೋಲು ತಂದೊಡ್ಡುವ ನಿರಾಶಾದಾಯಕ ಪರಿಸ್ಥಿತಿಯನ್ನು ಹಾದು ಹೋಗದೆ ಜೀವನದಲ್ಲಿ ಪರಿಣಾಮಕಾರಿಯಾಗಿ ಮುಂದುವರಿಯಲು ಸಾಧ್ಯವಿಲ್ಲ. ಆದ್ದರಿಂದ ಸೋಲಿನ ಸಮ್ಮುಖದಲ್ಲೂ ತಲೆ ಎತ್ತಿ ನಿಲ್ಲುವ ಆತ್ಮಗೌರವ, ಆತ್ಮವಿಶ್ವಾಸಗಳನ್ನು ನಾವು ಬೆಳೆಸಿಕೊಳ್ಳಬೇಕು. ಸೋಲು ಹಲವಾರು ರೂಪಗಳಲ್ಲಿ ನಮಗೆ ಎದುರಾಗುತ್ತದೆ. ನಾವು ಕೈಗೊಂಡ ಕಾರ್ಯಗಳಲ್ಲಿ ಅಪಜಯ, ಅನಿರೀಕ್ಷಿತವಾಗಿ ನಮಗೆ ತುಂಬ ಮುಖ್ಯವೆನಿಸುವ ಸಂಬಂಧಗಳು ಮುರಿದು ಬೀಳುವುದು, ಹಣಕಾಸಿನ ನಷ್ಟ, ಆರೋಗ್ಯದ ಏರುಪೇರು, ಅವಮಾನ, ವಂಚನೆಗೆ ಒಳಗಾಗುವುದು, ವಿಶ್ವಾಸದ್ರೋಹ, ಹೀಗೆ ವೈಫಲ್ಯ ನಾನಾ ಬಗೆಯಿಂದ ತಲೆದೋರಬಹುದು. ಸೋಲಿನ ಸ್ವರೂಪ ಯಾವುದೇ ಆಗಿರಲಿ, ಅದು ನಮ್ಮನ್ನು ಮಣಿಸದಂತೆ, ನಮಗೆ ಇತಿಶ್ರೀ ಹಾಡದಂತೆ, ಉಕ್ಕಿನ ಎದೆಯಿಂದ ಅದನ್ನು ಎದುರಿಸಲು ನಾವು ಸಿದ್ಧತೆ ಮಾಡಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಈ ಕೆಳಗಿನ ಅಂಶಗಳು ಸಹಕಾರಿಯಾಗಬಹುದು. 1. ಸೋಲು ಜೀವನದಲ್ಲಿ ತುಂಬ ಸಾಧಾರಣವಾದ ಒಂದು ಅನುಭವ ಎನ್ನುವುದನ್ನು ತಿಳಿದಿರುವುದು ಒಳ್ಳೆಯದು. ಇದರಿಂದ ಸೋಲಿಗೆ ಅನಗತ್ಯವಾದ ಮಹತ್ವ ನೀಡಿ ಮನಸ್ಸನ್ನು ಕೆಡಿಸಿಕೊಳ್ಳುವುದು ತಪ್ಪುತ್ತದೆ. ಅಷ್ಟೇ ಅಲ್ಲ, ಸೋಲನ್ನು ಎದುರಿಸದೆ ಜೀವನ ನಡೆಸಿದವರ ನಿದರ್ಶನ ಇಲ್ಲವೇ ಇಲ್ಲ. ಜೀವನದಲ್ಲಿ ಅದ್ಭುತವಾದ ಸಾಧನೆಗಳನ್ನು ಮಾಡಿದ ವಿಶಿಷ್ಟ ವ್ಯಕ್ತಿಗಳು ಕೂಡ ಯಶಸ್ಸನ್ನು ಕಾಣುವ ಮೊದಲು ಸೋಲಿನ ರುಚಿಯನ್ನು ಕಂಡವರೇ. ಆದ್ದರಿಂದ ಸೋಲನ್ನು ಅನುಭವಿಸುವವರಲ್ಲಿ ನಾವೇ ಮೊದಲಿಗರೂ ಅಲ್ಲ, ಅದೃಷ್ಟ ಕೆಟ್ಟವರೂ ಅಲ್ಲ. 2. ಸೋಲು ತಂದೊಡ್ಡುವ ನೋವಿನ ಅನುಭವ ಸುಲಭವಾಗಿ ಅಳಿಯುವಂಥದ್ದಲ್ಲ. ಆದ್ದರಿಂದಲೇ ಸೋಲಿನ ಬಗ್ಗೆ ಮಾತನಾಡಲು, ತಮ್ಮ ಜೀವನದಲ್ಲಿ ಉಂಟಾದ ಸೋಲುಗಳನ್ನು ನೆನಪಿಸಿಕೊಳ್ಳಲು ಯಾರೂ ಇಷ್ಟಪಡುವುದಿಲ್ಲ. ಆದರೆ ತೆರೆದ ಮನದಿಂದ ಆಲೋಚಿಸಿ ನೋಡಿದರೆ ಸೋಲು ಗೆಲುವುಗಳೆರಡೂ ನಮಗೆ ಅಮೂಲ್ಯವಾದ ಪಾಠಗಳನ್ನು ಕಲಿಸುವ ಶಿಕ್ಷಕರಿದ್ದಂತೆ. ಯಶಸ್ಸು ಆತ್ಮವಿಶ್ವಾಸವನ್ನು ವರ್ಧಿಸಿ ಆತ್ಮಸಮ್ಮಾನದಿಂದ ನಡೆದುಕೊಳ್ಳುವುದನ್ನು ಕಲಿಸಿದರೆ, ಸೋಲು ಅನುಕಂಪ, ಕರುಣೆ, ಸಹಿಷ್ಣುತೆಯಂತಹ ಮಾನವೀಯ ಗುಣಗಳನ್ನು ಕಲಿಸಿಕೊಡುತ್ತದೆ. ಸ್ವತಃ ಸೋಲನ್ನು ಅನುಭವಿಸದ ವ್ಯಕ್ತಿ ಸೋಲಿನಿಂದ ಹತಾಶರಾದ ಇತರರ ಕುರಿತು ಸಹಾನುಭೂತಿ ತಳೆಯಲು ಸಾಧ್ಯವೇ? ಆದ್ದರಿಂದ ಗೆಲುವೇ ಬರಲಿ, ಸೋಲೇ ಎದುರಾಗಲಿ, ಅವು ಕಲಿಸುವ ಪಾಠವನ್ನು ಕಲಿತರಾಯಿತು ಅಷ್ಟೆ. ಇವೆಲ್ಲ ತತ್ವಶಾಸ್ತ್ರದ ಮಾತಾಯಿತು. ಹೀಗೆ ಯೋಚಿಸುವುದಾದರೆ
ಗೆಲುವಿನತ್ತ ಮುನ್ನುಗ್ಗುವಂತೆ ಕಾರ್ಯೋನ್ಮುಖರಾಗಲು ಸಾಧ್ಯವೇ ಇಲ್ಲ ಎನಿಸುತ್ತಿದೆಯೇ? ಆದರೆ ಹಾಗಲ್ಲ. ಯಶಸ್ಸಿನ ಕಡೆ ಸಾಗಲು ಸರ್ವ ಸಿದ್ಧತೆಗಳನ್ನೂ ಮಾಡಿಕೊಳ್ಳಿ. ಆದರೆ ಅಕಸ್ಮಾತ್ ವಿಫಲತೆ ಉಂಟಾದರೆ ಅದರಿಂದ ಪಾಠ ಕಲಿತು ಮುಂದೆ ಸಾಗಿ. 3. ಸೋಲು ಎದುರಾದಾಗ ಅದಕ್ಕೆ ಪ್ರತಿಕ್ರಿಯಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳಿ. ಸಾಮಾನ್ಯವಾಗಿ ಸೋಲಿಗೆ ನಾವು ಹೇಗೆ ಸ್ಪಂದಿಸುತ್ತೇವೆ? ಸೋಲಿನ ಸುದ್ದಿ ಕೇಳಿದೊಡನೆ ದುಗುಡ, ಅಪನಂಬಿಕೆಗಳು ನಮ್ಮ ಮನಸ್ಸನ್ನು ತುಂಬುತ್ತವೆ. ನಮ್ಮ ಆತ್ಮವಿಶ್ವಾಸಕ್ಕೆ ಬಲವಾದ ಪೆಟ್ಟು ಬೀಳುತ್ತದೆ. ನಂತರ ಹಲವು ಕಾಲ ನಮ್ಮ ಸೋಲಿಗೆ ಇತರರು, ಪರಿಸ್ಥಿತಿ ಅಥವಾ ನಮ್ಮ ದುರದೃಷ್ಟವೇ ಕಾರಣ ಎನ್ನುವ ವಿವರಣೆ ನೀಡುತ್ತಾ ನಮ್ಮೊಬ್ಬರನ್ನು ಹೊರತುಪಡಿಸಿ ಇನ್ನೆಲ್ಲರನ್ನೂ ತಪ್ಪಿತಸ್ಥರನ್ನಾಗಿ ಮಾಡುತ್ತೇವೆ. ನಿಷ್ಪಕ್ಷಪಾತವಾಗಿ ಯೋಚಿಸಬಲ್ಲ ಕೆಲವರು ಈ ಸೋಲಿಗೆ ತಮ್ಮ ಕಡೆಯಿಂದ ಆಗಿರಬಹುದಾದ ತಪ್ಪುಗಳನ್ನು ಹುಡುಕುತ್ತಾರೆ. ಧೈರ್ಯಶಾಲಿಗಳು ಕೂಡಲೇ ಅವನ್ನು ತಿದ್ದಿಕೊಂಡು ಮುನ್ನಡೆಯುತ್ತಾರೆ. ಮತ್ತೂ ಕೆಲವರು ಸೋಲನ್ನು ಎದುರಿಸಲಾರದೆ ಆಘಾತಕ್ಕೆ ಒಳಗಾಗುತ್ತಾರೆ. ಇದರಿಂದ ಸುಧಾರಿಸಿಕೊಳ್ಳಲು ಅವರಿಗೆ ಬಹುಕಾಲ ಬೇಕಾಗಬಹುದು. ಇನ್ನೂ ಕೆಲವರು ಸೋಲನ್ನು ತಾಳಲಾರದೆ ಆತ್ಮಹತ್ಯೆಗೆ ಶರಣಾಗುತ್ತಾರೆ. ಎಂಥ ಅವಿವೇಕದ ಕ್ರಮ ಇದು! ತಾವು ಸಾವಿಗೆ ಮೊರೆ ಹೋಗುವುದರ ಮೂಲಕ ಈಗ ತಮಗೆ ಎದುರಾದ ಸೋಲಿಗಿಂತ ಶಾಶ್ವತವಾದ, ಗುರುತರವಾದ ಸೋಲನ್ನು ಸೃಷ್ಟಿಸಿಕೊಳ್ಳುತ್ತಿದ್ದೇವೆ ಎನ್ನುವುದರ ಅರಿವೇ ಅವರಿಗೆ ಇರುವುದಿಲ್ಲ. ವೈಫಲ್ಯ ಉಂಟಾದಾಗ ಅದಕ್ಕೆ ಸಾವಕಾಶವಾಗಿ ಪ್ರತಿಕ್ರಿಯೆ ನೀಡಿ. ನಿಮ್ಮ ಭಾವನೆಗಳನ್ನು ಆತ್ಮೀಯರೊಂದಿಗೆ, ವಿಶ್ವಾಸಾರ್ಹರಾದ ಹಿರಿಯರೊಂದಿಗೆ ಹಂಚಿಕೊಳ್ಳಿ. ಒಬ್ಬರೇ ಕುಳಿತು ಚಿಂತಿಸುತ್ತಾ ಕೊರಗಬೇಡಿ. ಮೊಟ್ಟ ಮೊದಲು ಕುಸಿಯುತ್ತಿರುವ ನಿಮ್ಮ ಆತ್ಮವಿಶ್ವಾಸವನ್ನು ಪುನಶ್ಚೇತನಗೊಳಿಸಿಕೊಳ್ಳಿ. ಸೋಲು ಜೀವನದ ಅನಿವಾರ್ಯ ಅಂಗ ಎನ್ನುವುದನ್ನು ಮನಸ್ಸಿಗೆ ಒತ್ತಿ ಹೇಳಿ ನಂತರ ಸೋಲಿಗೆ ಕಾರಣವನ್ನು ಕಂಡುಕೊಂಡರಾಯಿತು. 4. ಸೋಲಿನ ಕುರಿತು ಭಾವನಾತ್ಮಕವಾಗಿ ಯೋಚಿಸಬೇಡಿ. ನಿಮ್ಮ ವಿಚಾರ ಶಕ್ತಿಯನ್ನು ಉಪಯೋಗಿಸಿ ತರ್ಕಬದ್ಧವಾಗಿ ಆಲೋಚಿಸಿ. ವೈಫಲ್ಯಕ್ಕೆ ನಿಜವಾದ ಕಾರಣ ಏನು ಎನ್ನುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಯೋಜನೆಯನ್ನು ಸರಿಯಾಗಿ ರೂಪಿಸಿಕೊಳ್ಳದೆ ಕೆಲಸಕ್ಕೆ ಧುಮುಕುವುದು, ಕಾರ್ಯಪ್ರವೃತ್ತರಾಗದೆ ಕೇವಲ ಯೋಜನೆಗಳನ್ನು ರೂಪಿಸುತ್ತಲೇ ಕಾಲಹರಣ ಮಾಡುವುದು, ಮಾಡುವ ಕೆಲಸದಲ್ಲಿ ಪ್ರೀತಿ ಇಲ್ಲದಿರುವುದು, ಗಮನವಿಟ್ಟು ಕೆಲಸ ಮಾಡದಿರುವುದು, ಗುರಿ ಸ್ಪಷ್ಟವಾಗಿ ತಿಳಿಯದೇ ಇರುವುದು, ಹೀಗೆ ಸೋಲಿಗೆ ಬಲವಾದ ಕಾರಣವೊಂದು ಇದ್ದೇ ಇರುತ್ತದೆ. ಅದನ್ನು ಕಂಡುಹಿಡಿಯಿರಿ. ಅದನ್ನು ಪರಿಷ್ಕರಿಸಿಕೊಂಡರೆ ಸೋಲು ಗೆಲುವಾಗಿ ಪರಿಣಮಿಸುವುದರಲ್ಲಿ ಅನುಮಾನ ಏನಿದೆ? 5. ಖ್ಯಾತ ಲೇಖಕ ರಿಚರ್ಡ್ ಫೆಂಟನ್ ಸೋಲಿನ ಕುರಿತು ನಾವು ತಾಳಬೇಕಾದ ಮನೋಭಾವದ ಬಗ್ಗೆ ಹೀಗೆ ಹೇಳುತ್ತಾರೆ: ಬಹಳಷ್ಟು ಜನ ಸೋಲು ಗೆಲುವುಗಳೆನ್ನುವ 2 ಧ್ರುವಗಳ ನಡುವೆ ನಾವಿದ್ದೇವೆ ಎಂದು ನಂಬಿ ತಾವು ಗೆಲುವು ಅಥವಾ ಸೋಲಿನ ಕಡೆಗೆ ಹೋಗಬಹುದು ಎಂದುಕೊಳ್ಳುತ್ತಾರೆ. ಎಂದರೆ ಗೆಲುವು ಮಧ್ಯದಲ್ಲಿ ನಾವು, ಅನಂತರ ಸೋಲು ಎನ್ನುವುದು ಅವರ ನಿಲುವು. ಆದರೆ ಇದನ್ನು ನಾವು ಮಧ್ಯದಲ್ಲಿ ಸೋಲು, ಅನಂತರ ಗೆಲುವು ಎಂದು ಪರಿವರ್ತಿಸಿಕೊಂಡರೆ ಸೋಲು ನಾವು ತಪ್ಪಿಸಿಕೊಳ್ಳಲು ಯತ್ನಿಸಬೇಕಾದ ಒಂದು ಪರಿಸ್ಥಿತಿ ಎನ್ನಿಸಿಕೊಳ್ಳುವುದೇ ಇಲ್ಲ. ಬದಲಾಗಿ ಗೆಲುವು ಎನ್ನುವ ಗುರಿಯತ್ತ ಸಾಗಲು ಸೋಲು ಒಂದು ಮೆಟ್ಟಿಲಾಗಿ ಪರಿಣಮಿಸುತ್ತದೆ ಎಂದು, ನಿಜಕ್ಕೂ ಸೋಲು ಗೆಲುವಿನ ಸೋಪಾನ ಎಂದುಕೊಂಡು ಮರಳಿ ಯತ್ನವ ಮಾಡಿದರೆ ಗೆಲುವು ನಮ್ಮದಾಗಲೇಬೇಕಲ್ಲವೇ? 6. ಎಷ್ಟೋ ಸಾರಿ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ನಾವು ಸೋಲಬೇಕಾದ ಪರಿಸ್ಥಿತಿ ಬರಬಹುದು. ಆಗ ಸೋಲನ್ನು ಸಹಿಸಿಕೊಳ್ಳದೆ ಬೇರೆ ದಾರಿ ಇಲ್ಲ. ಆದರೆ ಆಗ ನಾವು ಸೋಲಿನಿಂದ ಉದ್ಭವಿಸುವ ನೋವಿನ ಮತ್ತೊಂದು ಮುಖವನ್ನು ಯತ್ನಪಟ್ಟು ನೋಡಬೇಕು. ಅಲ್ಲಿ ನಮಗೆ ಸೋಲಿಗೊಂದು ಸಕಾರಾತ್ಮಕ ಆಯಾಮ ಇರುವುದು ಕಂಡುಬರುತ್ತದೆ. ಪ್ರತಿಯೊಂದು ಬಗೆಯ ಸೋಲಿನ ವಿಷಯದಲ್ಲೂ ಇದು ಸತ್ಯ. ಈ ಸೋಲಿನ ಹಿನ್ನೆಲೆಯಲ್ಲಿ ಭವಿಷ್ಯ ನಮಗೆ ಉತ್ತಮವಾದ ಇನ್ನೇನನ್ನೋ ಕಾದಿರಿಸಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು. 7. ಸೋಲು ನೀಡುವ ಶಿಕ್ಷಣ ಕಟು, ಆದರೆ ಪಾಠ ಕಲಿಯುವ ಇಚ್ಛೆ ನಮ್ಮಲ್ಲಿ ಜೀವಂತವಾಗಿ ಇರುವವರೆಗೆ ಸೋಲಿಗೆ ನಾವು ಹೆದರಬೇಕಾಗಿಲ್ಲ. ಸೋಲು ನಾವು ನಿಜವಾಗಲೂ ಎಂಥವರು, ನಮ್ಮ ಸಾಮರ್ಥ್ಯ ಏನು ಎನ್ನುವ ಬಗ್ಗೆ ನಿಖರವಾದ ಅಂತರ್ದೃಷ್ಟಿಯನ್ನು ಮೂಡಿಸುತ್ತದೆ. ಸೋಲು ಉಂಟಾದಾಗ ಉದ್ಭವಿಸುವ ನೋವಿನ ಅವಧಿ ನಾವು ಏನೆಲ್ಲವನ್ನು, ಎಷ್ಟೆಲ್ಲವನ್ನು ಸಹಿಸಿಕೊಳ್ಳಬಲ್ಲೆವು ಎನ್ನುವ ಅಂಶವನ್ನು ನಮಗೇ ಪರಿಚಯಿಸುತ್ತದೆ. ಇತರರು ನಮ್ಮ ಬಗ್ಗೆ ಏನೆಂದುಕೊಳ್ಳುತ್ತಾರೋ ಎನ್ನುತ್ತಾ ಅನ್ಯರ ಅಭಿಪ್ರಾಯಗಳಿಗೆ ಅತಿಯಾಗಿ ಮಹತ್ವ ನೀಡುವುದನ್ನು ಸೋಲಿನ ಅನುಭವ ತಪ್ಪಿಸುತ್ತದೆ.
ಸೋಲಿನಿಂದ ಈ ಲಾಭಗಳೆಲ್ಲ ಇವೆ ಎಂದ ಮಾತ್ರಕ್ಕೆ ನಾವು ಸೋಲನ್ನು ಸ್ವಾಗತಿಸಬೇಕು ಎಂದರ್ಥವಲ್ಲ. ಸೋಲನ್ನು ಅನಿವಾರ್ಯವಾಗಿ ಸ್ವೀಕರಿಸಬೇಕಾದಾಗ ಈ ಲಾಭಗಳನ್ನು ನೆನಪಿಗೆ ತಂದುಕೊಳ್ಳುವುದು ಒಳ್ಳೆಯದು. 8. ಸೋಲನ್ನು ಎದುರಿಸಲು 2 ದಾರಿಗಳಿವೆ. ನಮ್ಮ ಪ್ರಯತ್ನದ ಪರಿಯಲ್ಲಿ ಯಶಸ್ಸಿನತ್ತ ಪಯಣಿಸಲು ಸೂಕ್ತವೆನಿಸುವ ಮಾರ್ಪಾಡನ್ನು ಮಾಡಿಕೊಳ್ಳುವುದು ಮೊದಲನೆಯ ಮಾರ್ಗ. ಆದರೆ ನಮಗೆ ಸಹಜ ಸಾಮರ್ಥ್ಯ ಇಲ್ಲದೇ ಇರುವ ವಿಷಯಗಳಲ್ಲಿ ನಾವು ಎಷ್ಟೇ ಪ್ರಯತ್ನಿಸಿದರೂ ಯಶಸ್ವಿಗಳಾಗುವುದು ದುಸ್ಸಾಧ್ಯ. ಆಗ ನಮ್ಮ ಕ್ಷೇತ್ರವನ್ನು ಬದಲಾಯಿಸಿಕೊಳ್ಳುವುದೇ ಸರಿಯಾದ ಉಪಾಯ. ಹೀಗೆ ನಮಗೆ ಒಲವು ಮತ್ತು ಸಹಜ ಸಾಮರ್ಥ್ಯಗಳಿರುವ ಕ್ಷೇತ್ರಕ್ಕೆ ನಮ್ಮ ಚಟುವಟಿಕೆಗಳನ್ನು ವರ್ಗಾಯಿಸುವುದು 2ನೆಯ ಮಾರ್ಗ. ಸೋಲು ಈ 2 ಮಾರ್ಗಗಳಲ್ಲಿ ನಮಗೆ ಸೂಕ್ತವೆನಿಸುವ ದಾರಿಯನ್ನು ಖಂಡಿತ ಸೂಚಿಸುತ್ತದೆ. ಅದನ್ನು ಅನುಸರಿಸುವ ಧೈರ್ಯ ನಮಗಿರಬೇಕು ಅಷ್ಟೇ. 9. ಸಣ್ಣ ಪುಟ್ಟ ಸೋಲುಗಳಿಂದ ಎದೆಗೆಡಬೇಡಿ. ಈ ಚಿಕ್ಕ ಸೋಲುಗಳು ನಿಮ್ಮನ್ನು ತಾತ್ಕಾಲಿಕವಾಗಿ ಹಿಮ್ಮೆಟ್ಟಿಸಬಹುದು, ಆದರೆ ಅವು ನಿಮ್ಮನ್ನು ನಾಶ ಮಾಡಲಾರವು. ಧೈರ್ಯದಿಂದ ಮುನ್ನಡೆಯಿರಿ. ಸೋಲಿನ ಕರಿನೆರಳು ಪ್ರತಿದಿನ ನಿಮ್ಮ ಮೇಲೆ ಮುಸುಕಿಕೊಂಡಿರಲು ಬಿಡಬೇಡಿ. ಸೋಲಿನಿಂದ ಪಾಠ ಕಲಿತು ಕಹಿ ಮರೆತು ಹೊಸ ನಾಳೆಗಳನ್ನು ಪ್ರಾರಂಭಿಸಿ. ಸೋಲಿನ ಬಗ್ಗೆಯೇ ಚಿಂತಿಸುತ್ತಾ ಕುಳಿತುಕೊಳ್ಳುವುದರಿಂದ ನಿಮ್ಮ ಜೀವನದಲ್ಲಿ ಸೋಲಿನ ಸರಮಾಲೆಯೇ ಪ್ರಾರಂಭವಾಗಬಹುದು. ಆದ್ದರಿಂದ ಪರಿಹಾರದ ಕುರಿತಾಗಿ ಚಿಂತಿಸಿ. ಪ್ರಸಿದ್ಧ ಲೇಖಕರು, ಟಾಕ್ ಶೋಗಳ ಜನಪ್ರಿಯ ಅತಿಥಿಗಳೂ ಆದ ರಾಬರ್ಟ್ ಅಲೆನ್ ಅವರ ಮಾತು ನಿಮ್ಮ ಮನದಲ್ಲಿ ರಿಂಗಣಿಸಲಿ. ಸೋಲು ಎನ್ನುವುದು ಇಲ್ಲವೇ ಇಲ್ಲ, ಇರುವುದೆಲ್ಲ ಫೀಡ್ಬ್ಯಾಕ್ ಮಾತ್ರ. ಫೀಡ್ಬ್ಯಾಕ್ ಪಡೆದು ತಿದ್ದಿಕೊಂಡರಾಯಿತು. ನಮ್ಮನ್ನು ನಾವು ಸೋಲಿನೊಂದಿಗೆ ಸಮೀಕರಿಸಿಕೊಳ್ಳುವುದೇಕೆ? 10. ಮಾಡುವ ಕೆಲಸದ ಕುರಿತಾಗಿ ನಮ್ಮಲ್ಲಿ ಪ್ರೀತಿ ಇದ್ದರೆ ಸೋಲು ನಮ್ಮನ್ನು ಅಪ್ರತಿಭರನ್ನಾಗಿಸಲು ಸಾಧ್ಯವೇ ಇಲ್ಲ. ಏಕೆಂದರೆ ಪ್ರೀತಿ ಇರುವಲ್ಲಿ ಧೃತಿ ಇರುತ್ತದೆ. ಸುವಿಖ್ಯಾತ ಅನ್ವೇಷಕ ಥಾಮಸ್ ಆಲ್ವಾ ಎಡಿಸನ್ನ ಬದುಕು ಇದಕ್ಕೊಂದು ಉತ್ತಮ ನಿದರ್ಶನ. ಎಡಿಸನ್ ತನ್ನ ಶಾಲೆಯಲ್ಲಿ ಬುದ್ಧಿವಂತ ಹುಡುಗ ಎಂದೇನೂ ಅನ್ನಿಸಿಕೊಂಡಿರಲಿಲ್ಲ. ಅವನ ಶಿಕ್ಷಕರು ಮತ್ತು ಪ್ರಾಂಶುಪಾಲರು ಅವನಿಗೆ ಮಡ್ಡಿ ಎಂಬ ಹಣೆಪಟ್ಟಿ ಕಟ್ಟಿ ದಡ್ಡರ ತರಗತಿಯಲ್ಲೇ ಅವನು ಕುಳಿತುಕೊಳ್ಳಬೇಕು ಎಂದರು. ಆದರೆ ಅವನ ತಾಯಿ ಇದಕ್ಕೆ ಸುತರಾಂ ಒಪ್ಪದೆ ಆ ಶಾಲೆ ಬಿಡಿಸಿ ಅವನಿಗೆ ಮನೆಯಲ್ಲೇ ಪಾಠ ಹೇಳಿಕೊಟ್ಟಳು. ಅವನ ಮೇಲೆ ಅವಳಿಗಿದ್ದ ಪ್ರೀತಿ ಎಂಥದೆಂದರೆ ಅಷ್ಟೊಂದು ಜನ ಶಿಕ್ಷಣ ತಜ್ಞರು ಅವನು ದಡ್ಡ ಎಂದರೂ ಅವಳು ಅದನ್ನು ನಂಬಲಿಲ್ಲ. ಮುಂದೆ ಎಡಿಸನ್ ತನ್ನ ಜೀವನದಲ್ಲಿ ತಲೆದೋರಿದ ವೈಫಲ್ಯಗಳನ್ನು ಎದುರಿಸಿದ ರೀತಿಯೂ ಅದ್ಭುತವಾಗಿತ್ತು. ಅವನ ಆಶ್ಚರ್ಯಕರ ಅನ್ವೇಷಣೆಯಾದ ಎಲೆಕ್ಟ್ರಿಕ್ ಬಲ್ಬ್ಗೆ ಫಿಲಮೆಂಟ್ ಆಗಿ ಉಪಯೋಗಿಸಲು 100 ಪದಾರ್ಥಗಳನ್ನು ಬಳಸಿ ನೋಡಿದ. ಕೊನೆಗೆ ಕಾರ್ಬೊನೈಸ್ಡ್ ದಾರವನ್ನು ಫಿಲಮೆಂಟ್ ಆಗಿ ಬಳಸಿ ಯಶಸ್ಸು ಕಾಣುವ ವೇಳೆಗೆ ಅವನು ಸುಮಾರು 1000 ಪ್ರಯೋಗಗಳನ್ನು ಮಾಡಿದ್ದಾಗಿತ್ತು. ಯಶಸ್ಸು ಗಳಿಸುವ ಮೊದಲೇ ತಾನು ಸೋತೆ ಎಂದು ಅವನೇನಾದರೂ ಸುಮ್ಮನಾಗಿದ್ದರೆ? ಆದರೆ ಅವನು ವೈಜ್ಞಾನಿಕ ಸಂಶೋಧನೆಗಳನ್ನು ಅದೆಷ್ಟು ಪ್ರೀತಿಸುತ್ತಿದ್ದ ಎಂದರೆ ತನ್ನ ತಾತ್ಕಾಲಿಕ ಸೋಲುಗಳನ್ನು ಶಾಶ್ವತ ವೈಫಲ್ಯ ಎಂದು ಪರಿಗಣಿಸಲು ಸಾಧ್ಯವೇ ಇರಲಿಲ್ಲ. 1000 ಸೋಲುಗಳ ನಡುವೆ ಆ ಪ್ರೀತಿಯೇ ಅವನನ್ನು ಮುನ್ನಡೆಸಿ ಯಶಸ್ಸಿನತ್ತ ಕರೆದೊಯ್ಯಿತು. 11. ನೀವು ಸೋಲನ್ನು ಅನುಭವಿಸುತ್ತಿರುವಾಗ ನಿಮ್ಮೊಂದಿಗೆ ನಿಮ್ಮ ತಾಯ್ತಂದೆಯರು, ಹಿತೈಷಿಗಳು ಒರಟಾಗಿ ಮಾತನಾಡಬಹುದು. ಆ ಮೊನಚು ಮಾತಿನ ಹಿನ್ನೆಲೆಯಲ್ಲಿರುವ ಕಳಕಳಿಯನ್ನು ಗುರುತಿಸಿ ಸಹಿಸಿಕೊಳ್ಳಿ. ಇನ್ನು ಸುಮ್ಮನೆ ಚುಚ್ಚುಮಾತುಗಳನ್ನು ಆಡುವವರನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕಾಗಿಲ್ಲ. ಸೋಲನ್ನು ನೀವು ಸಕಾರಾತ್ಮಕವಾಗಿ ಸ್ವೀಕರಿಸಿದ್ದರೆ ಬಿರುನುಡಿಗಳಿಂದ ನೀವು ವಿಚಲಿತರಾಗಲಾರಿರಿ. ಸೋಲು ಅಪೇಕ್ಷಣೀಯ ಅಲ್ಲದಿದ್ದರೂ ಅಸಹಜವಾದುದೂ ಅಲ್ಲ, ಅವಮಾನಕರವಾದುದೂ ಅಲ್ಲ. ನೆನಪಿರಲಿ, ಗೆಲುವು ಸೋಲುಗಳು ನಮ್ಮ ಮನೋಭಾವಗಳಷ್ಟೇ. ಎರಡನ್ನೂ ಪಕ್ವ ಮನಸ್ಸಿನಿಂದ ಸ್ವೀಕರಿಸೋಣ. ಅವುಗಳಿಂದ ಪಾಠ ಕಲಿತು ಹದವಾದ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ. ಸೋಲು ಅಲುಗಿಸಲಾರದ ಗಟ್ಟಿತನವನ್ನು ಪಡೆದುಕೊಳ್ಳೋಣ. ಸೋಲಿನಿಂದ ದಿಕ್ಕೆಟ್ಟವರ ಹೃದಯಗಳಲ್ಲಿ ಧೈರ್ಯ, ಭರವಸೆಗಳನ್ನು ತುಂಬಿ ನೆಮ್ಮದಿಯ ದೀವಿಗೆ ಹಚ್ಚೋಣ. ಜೀವನವನ್ನು ಸ್ಥೈರ್ಯದಿಂದ ಎದುರಿಸೋಣ.